ನಮಸ್ತೆ ವೀಕ್ಷಕರೇ, ವಿಶೇಷ ಅತಿಥಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಸಂಚಿಕೆಯಲ್ಲಿ ಜಯ ಕರ್ನಾಟಕ ಸಂಘಟನೆ ತಾವೆಲ್ಲರೂ ಕೂಡ ಕೇಳಿಯೇ ಇರ್ತೀರಿ. ರಾಜ್ಯ ಮಟ್ಟದಲ್ಲಿ ಎಲ್ಲರ ಮನಸ್ಸಿನಲ್ಲಿ ಇರುವಂತಹ ಮುತ್ತಪ್ಪ ರೈಯವರ ಕನಸಿನ ಕೂಸಾಗಿ ಬೆಳೆದಂತಹ ಈ ಒಂದು ಸಂಘಟನೆ ಉಡುಪಿ ಜಿಲ್ಲೆಯಲ್ಲಿ ಕೂಡ ಬೃಹದಾಕಾರವಾಗಿ ಬೆಳೆದಿದೆ. ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಇರುವಂತಹ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಪ್ರಸ್ತುತ ಇರುವವರು ಲೂಯಿಸ್ ಮಸ್ಕರೇನಸ್ ಅವರು. ಅವರ ಈ ಒಂದು ಜಯ ಕರ್ನಾಟಕ ಸಂಘಟನೆಯ ಜೊತೆಗಿನ ಪಯಣ ಹಾಗೆ ಅವರ ಜೀವನದ ಕುರಿತಾಗಿರುವಂತಹ ಮಾಹಿತಿಗಳನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಎಲ್ಲಕ್ಕಿಂತ ಮೊದಲದಾಗಿ ಶ್ರೀಯುತರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಸರ್, ತಮಗೆ ಈ ವಿಶೇಷ ಅತಿಥಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಸರ್. ಓಕೆ, ಧನ್ಯವಾದಗಳು ಸರ್. ಜಯ ಕರ್ನಾಟಕ ಸಂಘಟನೆ ಎನ್ನುವಂಥದ್ದು, ಇದರ ಅಧ್ಯಕ್ಷರಾಗಿ ಉಡುಪಿ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ಈ ಹಿಂದೆನೂ ಕೂಡ 2-3 ಅಧ್ಯಕ್ಷರುಗಳು ಕೂಡ ಇಲ್ಲಿ ಕಾರ್ಯವನ್ನು ಅತ್ಯುತ್ತಮವಾಗಿ ನಿರ್ವಹಿಸಿದವರು. ತಾವೀಗ ಅಧ್ಯಕ್ಷರಾಗಿದ್ದೀರಿ, ಏನು ಅನ್ನಿಸ್ತಾ ಉಂಟು ಸರ್? ನಮಗೆ ಅಧ್ಯಕ್ಷ ಅಂತ ನಾವು ಬಯಸಲಿಲ್ಲ, ಇದು ಬಯಸದು ಬಂದ ಭಾಗ್ಯ. ಹಾಗಾಗಿ ನಾವು ನಮ್ಮ ಮಿತ್ರರ ಸಹಕಾರದಿಂದ ಇದೊಂದು ಅಧ್ಯಕ್ಷರಿಗೆ ನಮಗೆ ಸಿಕ್ಕಿದೆ ಸಂಘಟನೆಯದು. ಅದನ್ನು ನಾವು ಈಗ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಮೊದಲಿಂದ 30 ಘಟಕ ಇತ್ತು. ಈಗ ಘಟಕ ಎಲ್ಲ ಇದಾಗಿ ಕಮ್ಮಿಯಾಗಿ ಈಗ 10 ಘಟಕ ಇದಾಗ್ತಾ ಚಾಲನೆಯಲ್ಲಿ ಉಂಟು. ಇನ್ನೂ ಸಹ ನಾವು ಅದನ್ನು ಪ್ರಯತ್ನ ಪಡ್ತೇವೆ. 30 ಸಹ ನಾವು ಚಾಲು ಮಾಡಲು ನಾವು ಪ್ರಯತ್ನಿಸ್ತೇವೆ. ಹಾಗಾಗಿ ನಮಗೆ ಎಲ್ಲರ ನಮ್ಮ ಮಿತ್ರರ ಅವರು ಜಯ ಕರ್ನಾಟಕ ಮೊದಲಿಂದ ಇದ್ದ ಸಹಕಾರ ನಾವು ಕೇಳ್ತಾ ಇದ್ದೇವೆ. ಆಗ್ಬಹುದು ಅಂತ ನಮ್ಮದೊಂದು ಅನಿಸಿಕೆ. ಓಕೆ, ಹಾಗೆ ಜಯ ಕರ್ನಾಟಕ ಸಂಘಟನೆ ಯಾರಿಂದ ಯಾಕಾಗಿ ಹುಟ್ಟಿಕೊಂಡಿದೆ, ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿ. ನಮಗೆ ಜಯ ಕರ್ನಾಟಕ ಮುತ್ತಪ್ಪರಯಿಂದ ಸ್ಥಾಪಕ ಅಧ್ಯಕ್ಷ ಮುತ್ತಪ್ಪರದಿಂದ ಹುಟ್ಟುಕೊಂಡಿದೆ. ಅದರ ನಂತರ ಉಡುಪಿ ಜಿಲ್ಲೆಯಲ್ಲಿ ಇದು ಸತೀಶ್ ಪೂಜಾರಿ ಅವರು ಮೊದಲನೇದಾಗಿ ಇಲ್ಲಿ ಸ್ಥಾಪನೆ ಮಾಡಿ ಅಧ್ಯಕ್ಷರಾಗಿದ್ದಾರೆ. ಅದರ ನಂತರ ದಿವಾಕರ್ ಶೆಟ್ರು ಅಧ್ಯಕ್ಷರಾಗಿದ್ದಾರೆ, ಜನನ ದಿವಾಕರ್ ಶೆಟ್ರು. ಅದರ ಮತ್ತೆ ನಮ್ಮ ರಮೇಶ್ ಶೆಟ್ರು ಅಧ್ಯಕ್ಷರಾಗಿದ್ದರು. ಸತೀಶ್ ಪೂಜಾ ಅವರು 2ನೇ ಸಲ ಅಧ್ಯಕ್ಷರಾಗಿದ್ದರು. ಇದು ನಾನು 5ನೇ ಸಲ, ಒಟ್ಟಿಗೆ 5ನೇ ಅಧ್ಯಕ್ಷ ಕಿರಿಯನ್ನು ನಾವು ನಿಮ್ಮೆಲ್ಲರ ಸಹಕಾರದಿಂದ ನಾವು ವಹಿಸಿಕೊಂಡಿದ್ದೇವೆ. ಈಗ ಅದಕ್ಕೆ ನಮ್ಮ ಎಲ್ಲರ ಸಂಘಟನೆಯ ಸಹಕಾರ ನಾವು ಅಗತ್ಯವನ್ನು ಬಯಸುತ್ತೇವೆ. ಮತ್ತು ಇದರಲ್ಲಿ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಕುಲ ಅಂತ ನಾವು ತತ್ವವನ್ನು ಮಾಡಿದ್ದೇವೆ. ಅದನ್ನು ನಾವು ಉಳಿಸಿಕೊಂಡು ಹೋಗ್ತಾ ಇದ್ದೇವೆ. ಇದರಲ್ಲಿ ಜನರಿಗೋಸ್ಕರ ನಾವು ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ದೇವೆ. ಸಂಘಟನೆ ಉದ್ದೇಶ ಇಷ್ಟೇ, ಪಾಪದವರಿಗೆ ನ್ಯಾಯ ಕೊಡಿಸುವುದು ಮತ್ತೆ ನ್ಯಾಯಕ್ಕೋಸ್ಕರ ನಾವು ಹೋರಾಟ. ನಮ್ಮದರಲ್ಲಿ ಪಕ್ಷ ಭೇದ ಇಲ್ಲ. ನಮ್ಮ ಹತ್ರ ಎಲ್ಲ ಪಕ್ಷದವರು ನಮ್ಮ ಸಂಘಟನೆಯಲ್ಲಿ ಇದ್ದಾರೆ. 3 ಪಾರ್ಟಿಯವರು ಸಹ ಇದ್ದಾರೆ. JDS, BJP ಅವರು, ಕಾಂಗ್ರೆಸ್ ಅವರು ಸಹ ನಮ್ಮ ಒಟ್ಟಿಗೆ ಇದ್ದು ನಮಗೆ ಸಹಕಾರ ನಾವು ನೋಡ್ತಿದ್ದಾರೆ. ಇನ್ನೂ ಸಹ ಸಹಕಾರ ನಾವು ಬಯಸ್ತೇವೆ. ಹಾಗಾಗಿ ನಮ್ಮ ಸಂಘಟನೆಯನ್ನು ನಾವು ನಡೆಸಿಕೊಂಡು ಹೋಗಲಿಕ್ಕೆ ನಮಗೆ ಅವರ ಹತ್ರ ಸಹ ನಾವು ಆಶೀರ್ವಾದವನ್ನು ಕೇಳ್ತಿದ್ದೇವೆ. ಹಾಗೆ ಈಗಾಗಲೇ ನೀವು ಹೇಳಿದ್ರಿ ನ್ಯಾಯವನ್ನು ಕೊಡುವಂಥದ್ದು ಜನರ ಸಮಸ್ಯೆಗೆ ಅಂತ ಹೇಳ್ಕೊಂಡು. ಈ ಹಿಂದೆ ನೀವು ಕಾರ್ಯಕರ್ತರಾಗಿ ಇದ್ದಿರ್ಬೋದು ಈ ಸಂಘಟನೆಯಲ್ಲಿ. ಆ ಸಂದರ್ಭದಲ್ಲಿ ನೀವು ಕಂಡುಕೊಂಡಂತಹ ಇತರ ಅಧ್ಯಕ್ಷರುಗಳಿಂದ ಕಂಡುಕೊಂಡಂತಹ ತುಂಬಾ ಮಹತ್ವ ಎನಿಸುವಂತಹ ಏನಾದರೂ? ಹೌದೌದು, ನಾವು ಮಹತ್ವ ಎಂದ್ರೆ ನಮ್ಮ ಮಣಿಪಾಲದಲ್ಲಿ ಒಂದು ರೇಪ್ ಕೇಸ್ ಆಯಿತು. ಅದರ ಬಗ್ಗೆ ನಾವು ಮಣಿಪಾಲದ ಘಟಕದ ಅಧ್ಯಕ್ಷ ಆಗಿದ್ದೇನೆ ಆವಾಗ. ಆ ಟೈಮ್ನಲ್ಲಿ ಯಾವ ಸಂಘಟನೆಯವರು ಸಹ ಮುಂದೆ ಬರಲಿಲ್ಲ. ಸುರಿಗೆ ಬಂದದ್ದು ಜಯ ಕರ್ನಾಟಕ ಸಂಘಟನೆ. ನಾವು 1,000 ಜನ ಒಟ್ಟು ಕೂಡಿ ನಾವು DC ಆಫೀಸ್ಗೆ ಮನವಿ ಕೊಟ್ಟ ಮೇಲೆ ಎಲ್ಲ ಸಂಘಟನೆಯವರು ಒಟ್ಟಾಗಿ ಅದಕ್ಕೆ ಪ್ರೆಷರ್ ಬಿದ್ದ ಮೇಲೆ ಅದಕ್ಕೊಂದು ನ್ಯಾಯ ಸಿಕ್ಕಿದೆ. ಈಗ ಸಹ ಅವರು ಒಳಗಿದ್ದಾರೆ. ಒಂದು ಮಹತ್ವದ ಅದು ದೊಡ್ಡ ಹೋರಾಟ ನಮ್ಮದು ಸುರಿದು ಮಣಿಪಾಲದಲ್ಲಿ. ಮತ್ತೆ ನಾವು ಬೇಕಾದಷ್ಟು ಮಾಡಿದ್ದೇವೆ. ನೀವು ತುಳುನಾಡ ಇದು ಜಾತ್ರೆ, ಒಡಿಯೂರ್ದು ಜಾತ್ರೆ, ಅದಕ್ಕೆಲ್ಲ ನಾವು ಇಲ್ಲಿ ಬರೆಸಿಕೊಂಡು ಅವರಿಗೆ ಸಹ ಸ್ವಾಗತ ಮಾಡಿ ತುಂಬ ಚಿಕ್ಕ ಪುಟ್ಟ ಕೆಲಸ ತುಂಬ ಮಾಡಿದ್ದೇವೆ ನಾವು. ಅದೇ ಮತ್ತೆ ಕೆಲವು ನ್ಯಾಯ ದೊರಕಿಸಿಕೊಡುವುದರಲ್ಲಿ ಸಹ ನಾವು ಹಿಂದೆ ಬೀಳಲಿಲ್ಲ. ಗಂಡ ಹೆಂಡಂದ್ರೆ ಜಗಳ, ಅದನ್ನು ಸಹ ನಾವು ಸುರುಗಿ ಸರಿ ಮಾಡಿದ್ದೇವೆ. ಮತ್ತೆ ನಾವು ವಹಿಸ್ಕೊಳ್ಳಿಲ್ಲ. ನಾವು ಎಂತ ಇದ್ರೆ ನೀವು ಡಿಪಾರ್ಟ್ಮೆಂಟ್ಗೆ ಹೋಗಿ ಅಂತ ನಾವು ಕಲಿಸಿದ್ದೇವೆ. ಮತ್ತು ತುಂಬಾ ರಗಳೆ ಆಯಿತು ಅಂಥದ್ದೆಲ್ಲ ವಹಿಸ್ಕೊಂಡ ಇದರಲ್ಲಿ. ಹಾಗಾಗಿ ಮತ್ತೆ ಚಿಕ್ಕ ಪುಟ್ಟ ಇದರಲ್ಲಿ ನಾವು ನಮಗೆ ಬೇಕಾದ ಹಾಗೆ ನಾವು ಧನ ಸಹಾಯ ಆಗಲಿ ಎಂಥದ್ದಾಗಲಿ ನಮ್ಮಷ್ಟು ಸಾಧ್ಯ ಇದ್ದಷ್ಟು ನಾವು ಸಹಕಾರವನ್ನು ಇವತ್ತಿಗೆ ನಾವು ಸಹ
ಮಾಡ್ತಾ ಬರ್ತಾ ಇದ್ದೇವೆ. ಸುರಿದು ನಮ್ಮದು ಜೀವನ ಪರ್ಕಳ ಗರಡಿಯಲ್ಲಿ 85 ನಾನು ಮೆಂಬರ್ ಆಗಿದ್ದೇನೆ, ವೀರಕೋಟಿ ವ್ಯಾಯಾಮ ಶಾಲೆಯಲ್ಲಿ. ಅದರಲ್ಲಿ ಕೋಶಾಧಿಕಾರಿ ಇದ್ದೇನೆ. ಮತ್ತೆ 87 ಸಾರ್ವಜನಿಕ ಗಣೇಶೋತ್ಸವ ಪರ್ಕಳ, ಅದರಲ್ಲಿ ಉಪ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ 1 ವರ್ಷ. ಮತ್ತೆ ಸಂಘಟನೆಯಾಗಿ ತೊಡಗಿದ್ದೇನೆ. ಮತ್ತೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮಣಿಪಾಲ ಘಟಕದಲ್ಲಿ ಕಾರ್ಯದರ್ಶಿಯಾಗಿ ನಾನೊಂದು 15 ವರ್ಷದ ಮೊದಲು ಕಾರ್ಯನಿರ್ವಹಿಸಿದ್ದೇನೆ. ಆ ನಂತರ ಜಯ ಕರ್ನಾಟಕದ ಅಧ್ಯಕ್ಷರಾಗಿ ಒಂದು 10 ವರ್ಷದ ಮೊದಲು ನಾವು ವಹಿಸಿಕೊಂಡು ಅದನ್ನು ಕಾರ್ಯನಿರ್ವಹಿಸಿದ್ದೇವೆ. ಹಾಗಾಗಿ ಮಾಡಿ ಮತ್ತೆ ಇಲ್ಲಿ ತುಂಬ ದೇವರ ಕೆಲಸದಲ್ಲಿ ಸಹ ನಾವು ಭಾಗವಹಿಸಿದೆ. ನಮಗೆ ಜಾತಿ ಧರ್ಮ ಅಂತ ಇಲ್ಲ, ಎಲ್ಲರೂ ನಮಗೆ ಸಮಾನರು. ಹಾಗಾಗಿ ನಮ್ಮ ಊರಿನವರ ಎಲ್ಲರೂ ಸಹ ನಾವು ಬೆರೆಸಿಕೊಂಡು ನಾವು ಬಾಳ್ತಿದ್ದೇವೆ. ಅವರ ಸಹ ನಮ್ಮ ಊರಿನವರ ನಮ್ಮ ಸಹಕಾರ ಉಂಟು, ದೇವರ ಸಹ ಸಹಕಾರ ಉಂಟು. ಹಾಗಾಗಿ ನಮ್ಮ ಸಂಘಟನೆ ನಡೆಯಬಹುದು ಅಂತ ನಮಗೆ ಒಂದು ನಿರೀಕ್ಷೆ ಉಂಟು. ಖಂಡಿತವಾಗಿ ಕೂಡ. ಮೂಲತಃ ಲೂಯಿಸ್ ಅವರು ಎಲ್ಲಿ ಅವರು? ನಾವು ಇಲ್ಲಿಯವರು, ಹುಟ್ಟಿ ಬೆಳೆದದಲ್ಲಿ ಇಲ್ಲಿ ಪರ್ಕಳದಲ್ಲಿ ಬುಲ್ಜಿ ಅಂತ ನಮ್ಮ ಹಳೆ ಮನೆ ಅಲ್ಲಿ ಉಂಟು. ಈಗ ಇದೊಂದು ಹೊಸ ಮನೆ ಕಟ್ಟಿದ್ದು ನಾವು. ಹಾಗೆ ನಾವು ಮೂಲತಃ ಇಲ್ಲಿಯವರೇ, ಎಲ್ಲಿಯವರೇ ಸಹ ಅಲ್ಲ, ಮೂಲತಃ ಇಲ್ಲೇ ನಿಂತು ಇಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಏನು ಕೆಲಸ ಮಾಡ್ತಿದ್ದೀರಿ? ನಾನು ಸುರಿಗೆ ನನ್ನ ಹುಟ್ಟಿನಲ್ಲಿ ಟೈಲರ್ ಆಗಿ ನಾನು ಪ್ರಾರಂಭ ಮಾಡಿದ್ದು. ಅದರ ನಂತರ ಬಾಂಬೆ ಹೋದೆ. ನಾನು ಬಾಂಬೆಯಲ್ಲಿ ಡ್ರೈವಿಂಗ್ ಕೆಲಸ ಸ್ಟಾರ್ಟ್ ಮಾಡಿ ಇವತ್ತಿಗೆ ಸಹ ಡ್ರೈವಿಂಗ್ ಆಗಿ ನಾವು ಟೂರಿಸ್ಟ್ ಫೀಲ್ಡ್ನಲ್ಲಿ ನಾವು ಇವತ್ತು ಸಹ ದುಡಿತಿದ್ದೇವೆ. ಜಯ ಕರ್ನಾಟಕ ಸಂಘಟನೆ ನಂಟು ಯಾವಾಗ ಆಯಿತು? ನಮಗೆ ಒಂದು 15 ವರ್ಷದ ಮೊದಲಿಂದ ಜಯ ಕರ್ನಾಟಕ ಸಂಘಟನೆಯಿಂದ ನಮ್ಮ ಮಿತ್ರರಾದ ಕರ್ನಾಟಕರವರು ದೇವಕರ್ ಶೆಟ್ಟರನ್ನು ಮಣಿಪಾಲಿಗೆ ಕರ್ಕೊಂಡು ಬಂದು ನಮಗೆ ಒಂದು ಆಫರ್ ಕೊಟ್ಟರು, ನೀವು ಆಗಲೇಬೇಕಂತ. ಅದರ ಮತ್ತೆ ಜಯ ಕರ್ನಾಟಕ ಸಂಘಟನೆ ಸೇರಿದ್ದೇವೆ. ಅದರಿಂದ ಅಲ್ಲಿಂದ ಇಲ್ಲಿ ತನಕ ನಾವು ನಮ್ಮ ಮಿತ್ರರ ಎಲ್ಲರ ಸಹಕಾರದಿಂದ ನಾವು ನಡೆಸ್ತಾ ಇದ್ದೇವೆ. ಹೌದು. ನಿಮ್ಮ ತಂದೆ ತಾಯಿ ಮತ್ತೆ ನಿಮ್ಮ ಕುಟುಂಬದ ವರ್ಗದವರ ಪರಿಚಯವನ್ನು ಕೂಡ ಮಾಡ್ಕೊಳ್ಳಿ. ನಮ್ಮ ತಂದೆ ರಾಬರ್ಟ್ ಮಸ್ಕರನ್ಸ್ ಅಂತ, ತಾಯಿ ಸಿಲೆಸ್ಟಿನ್ ಮಸ್ಕರನ್ಸ್, ಇಬ್ಬರು ಸಹ ತೀರಿ ಹೋಗಿದ್ದಾರೆ. ಹಾಗಾಗಿ ಎಷ್ಟು ಸಹೋದರರು ಸಹೋದರಿ? ನಂದು ತಂದೆ ತಾಯಿ ತೀರಿ ಹೋಗಿ ಒಂದು 3 ವರ್ಷ ಆಯಿತು. ತಂದೆ ಒಂದು 5-6 ವರ್ಷ ಆಗ್ಬೋದು. ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್? ಬ್ರದರ್ಸ್ ನಾನು ಒಬ್ಬನೇ ಹುಡುಗ, ಇಬ್ರು, ಒಬ್ಬ ಅಕ್ಕ ಮತ್ತೊಬ್ಳು ತಂಗಿ. ಅಕ್ಕ ಗೋವಾದಲ್ಲಿದ್ದಾರೆ, ಅವರು ಚೆನ್ನಾಗಿ ಅಲ್ಲಿ ಇದ್ದಾರೆ, ಸೆಟ್ಲ್ ಆಗಿದ್ದಾರೆ. ತಂಗಿ ಇಲ್ಲಿದ್ದಾರೆ, ಊರಿನಲ್ಲಿದ್ದಾರೆ. ನನಗೆ 2 ಮಕ್ಕಳು. 2 ಮಕ್ಕಳು ಸಹ ಈಗ ಸದ್ಯಕ್ಕೆ ಇಲ್ಲಿದ್ದಾರೆ, ಕೆಲಸ ನಿಮಿತ್ತ ಹೊರಗೆ ಹೋಗಿದ್ದಾರೆ. ಹಾಗಾಗಿ ಮಿಸಸ್ ಎಲ್ಲಿ ಅವರು? ಮಿಸ್ಸೆಸ್ ಕೊಲಲ್ಗಿರಿ ಅವರು. ಹೆಸರು ಲಿಲ್ಲಿ ಮಸ್ಕರನ್ಸ್ ಅಂತ. ಮಕ್ಕಳ ಹೆಸರು ಮಾವಿಲ್ ಅಂತ ದೊಡ್ಡವ, ಲವಿನಾ ಅಂತ ಚಿಕ್ಕವಳು. ಹಾಗಾಗಿ ಇಬ್ಬರು ಮಕ್ಕಳು. ಹಾಗೆ ನೀವು ವೃತ್ತಿಯ ಜೊತೆಗೆ ಈ ಸಮಾಜ ಸೇವೆ ಅಂತ ಹೇಳುವ ಸಂದರ್ಭಕ್ಕೆ ಕುಟುಂಬದವರು ನಿಮಗೆ ರಗಳೆ ಮಾಡೋದಿಲ್ವಾ? ಇಲ್ಲ, ನಾನು ಮೊದಲಿನಿಂದ ಕುಟುಂಬದಲ್ಲಿ ಅಟ್ಯಾಚ್ ಅಂತ ಇಲ್ಲ. ನನ್ನದು ಸಪರೇಟೇ. ನಾನು ಕುಟುಂಬ ಅಂತ ಹೊಂದಿಕೊಂಡು ಕುಟುಂಬ, ಸಮಾಜವೇ ನಮ್ಮ ಕುಟುಂಬ ಅಂತ ನಾನು ಇಷ್ಟು ತನಕ ನಾನು ಜೀವಿಸಲಿಲ್ಲ. ನಮ್ಮದು ಏನಿದ್ರೆ ಸಹ ನಮ್ಮ ಊರಿನವರ ಸಹಕಾರ ಸಂಘಟನೆಯಿಂದ ನಾವು ನಡೆಸ್ತಾ ಬರ್ತಾ ಇದ್ದೇವೆ. ಹಾಗಾಗಿ ಕೆಲವರು ನಮ್ಮ ಊರಿನವರ ಕುಟುಂಬ. ಹೌದು. ಕೆಲವರು ಅಂದುಕೊಳ್ತಾರೆ ದೊಡ್ಡ ರಾಜ್ಯ ಮಟ್ಟದ ಒಂದು ಸಂಘಟನೆ, ಇದರಲ್ಲಿ ಅಧ್ಯಕ್ಷ ಸ್ಥಾನ ಆಗುವುದು ಅಂತ ಹೇಳಿದ್ರೆ ಏನೋ ಒಂದಷ್ಟು ಮೇಲ್ಗಡೆಯಿಂದ ಬರ್ಬಹುದು, ಆ ಕಾರಣಕ್ಕೋಸ್ಕರವಾಗಿ ಅಧ್ಯಕ್ಷ ಸ್ಥಾನ ಅಥವಾ ಇದೆಲ್ಲ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗ್ತದೆ ಅಂತ ತಿಳ್ಕೊಂಡು ಹಾಗಿದ್ದಿರ್ಬೋದು ಅಥವಾ ಬೇರೆ ಏನ್ ಸರ್? ಇಲ್ಲ ಸರ್, ಅಂಥದ್ದೇನೇ ಇಲ್ಲ. ನಮ್ಮ ಕೈಯಲ್ಲಿ ನಾವು ಕಿಂಚಿತ್ತು ಎಂತಾದ್ರೆ ನಾವೇ ಖರ್ಚು ಮಾಡಬೇಕು. ನಮ್ಮ ಮೇಲಿಂದ ಬರುವ ಪ್ರಶ್ನೆಯೇ ಇಲ್ಲ. ನಮಗೆ ಸಂಘಟನೆ ಬೇಕಂತ ನಾವು ಒಂದು ಕಿಂಚಿತ್ತು ಪಬ್ಲಿಕ್ನಲ್ಲಿ ಸರ್ವಿಸ್ ಮಾಡಬೇಕಂತ ನಾವು ಸಂಘಟನೆಯನ್ನು ಮುತ್ತಪ್ಪರಾಯರು ಹುಟ್ಟಿ ಹಾಕಿದ್ದಾರೆ. ಹಾಗಾಗಿ ನಮ್ಮ ಎಲ್ಲರ ಸಹಕಾರದಿಂದ ನಾವು ನಮ್ಮ ಇದರಲ್ಲಿ ನಡೀತಾ ಉಂಟು. ಹಾಗೆ ಮತ್ತೆ ನಾವು ಮೇಲಿಂದ ಸಹ ಬರುವುದಿಲ್ಲ, ಕೆಳಗಿಂದ ಸಹ ಬರುವುದಿಲ್ಲ. ನಮಗೆ ಹಾಗಾಗಿ ನಡೆಸ್ತಾ ಉಂಟು. ಜನರಿಂದ ಸಂಗ್ರಹಿಸುವಂತದ್ದು ಏನು ಇಲ್ಲ, ರಾಜ್ಯದಿಂದಲೂ ಕೂಡ ಬರುವಂತದ್ದಿಲ್ಲ. ಆದರೆ ಸಮಾಜ ಸೇವೆಯ ಒಂದು ಕಾರಣಕ್ಕೋಸ್ಕರವಾಗಿ ಸಮಾಜ ಸೇವೆಗೋಸ್ಕರ ನಾವು ನಮ್ಮ ಮಿತ್ರರು ಆಯ್ಕೆ ಮಾಡಿದರಲ್ಲಿ ನಾವು
ಆಯ್ಕೆ ಆಗಿದ್ದೇವೆ. ನನಗೆ ಸಹ ಇದರಲ್ಲಿ ಸ್ವಲ್ಪ ಸಹ ಇದು ಇರಲಿಲ್ಲ, ನಮ್ಮ ಮಿತ್ರರು ಬಿಡ್ಲಿಲ್ಲ ನಮ್ಮನ್ನು. ಹಾಗಾಗಿ ನಾವು ದೇವರದಿಂದ ಆಯ್ಕೆ ಆಗಿದ್ದಾರೆ. ಅದನ್ನು ನಾವು ಈಗ ಮುಂದುವರಿಸುವ ಆಶೀರ್ವಾದ ನಿಮ್ಮ ಅವರ ಮತ್ತು ನಮ್ಮ ಎಲ್ಲರ ಜಯ ಕನ್ನಡ ಸಂಘಟನೆಯವರ ಸಹಕಾರ ನಮಗೆ ಅಗತ್ಯ ಉಂಟು. ಹೌದು, ನೀವು ಪದೇ ಪದೇ ಹೇಳ್ತಾ ಇದ್ದೀರಿ ನನಗೆ ಮಿತ್ರರ ಸಹಕಾರ ಅಂತ ಹೇಳ್ಕೊಂಡು. ಹೇಳಿ ಸರ್, ಇಡೀ ಜಿಲ್ಲೆಯಾದ್ಯಂತ ನಿಮ್ಮ ಈ ಹಂತಕ್ಕೆ ಬರಲಿಕ್ಕೆ ಅಥವಾ ಈ ಸಂಘಟನೆಯ ಒಂದು ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಳ್ಳಲಿಕ್ಕೆ ಅಥವಾ ನಿಮ್ಮ ಬೆನ್ನೆಲುಬಾಗಿ ನಿಂತಹ ಮಿತ್ರರ ಹೆಸರನ್ನ ನೆನಪು ಮಾಡ್ಕೊಳ್ಳಿ. ಹೇಳಿ. ಈಗ ಸದ್ಯಕ್ಕೆ ನಮ್ಮ ಮಿತ್ರರು ಇಲ್ಲಿ ಇದ್ದಾರೆ, ಕರ್ನಾಕರ್ ಮತ್ತೆ ನಿತ್ಯಾನಂದ ಅವರು. ಅವರ ಸಹಕಾರದಿಂದ ನಮ್ಮನ್ನು ಬಿಡ್ಲಿಲ್ಲ, ನೀವು ಅಧ್ಯಕ್ಷರಾಗಲೇಬೇಕಂತ. ಹಾಗಾಗಿ ಉಪಾಯ ಇಲ್ಲದೆ ಜಯ ಕರ್ನಾಟಕ ಸಂಘಟನೆ ಒಂದು 20 ವರ್ಷದಿಂದ ಇಲ್ಲಿ 25 ವರ್ಷದಿಂದ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇತ್ತು. ಮತ್ತೆ ಕೊರೋನಾ ನಂತರ ಅದು ಸಾಧಾರಣ ಮಟ್ಟಿಗೆ ಎಲ್ಲ ನಿಲ್ಲಾಗಿ ಇತ್ತು. ಹಾಗಾಗಿ ಇವರು ಎಲ್ಲ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡ್ತಿದ್ರು, ಒಂದು ಎಂತಾದ್ರೆ ಮಾಡಿ ನಾವು ಮಾಡ್ಲೇಬೇಕು, ಬಿಡಬಾರ್ದು ಅಂತ. ಹಾಗೋಸ್ಕರ ನಾವು ಈಗ ಅಧ್ಯಕ್ಷ ಸ್ಥಾನ ಆಗಿ ನಾವು ಮುಂದುವರಿಸಬೇಕಂತ ನಮ್ಮ ಅವರೆಲ್ಲ ಸಹಕಾರದಿಂದ ನಡೀತಾ ಉಂಟು, ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ನೀವು ಸಂಘಟನೆಯನ್ನ ಅಥವಾ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದೀರಿ. ಈ ಸಂದರ್ಭದಲ್ಲಿ ಅಥವಾ ನಾನು ಇಂಥದ್ದೊಂದು ದೊಡ್ಡ ಪ್ರಾಜೆಕ್ಟ್ ಅನ್ನ ಮಾಡಬೇಕು ಅಥವಾ ಈ ರೀತಿಯಾದಂತಹ ಒಂದು ಕನಸನ್ನ ಈಡೇರಿಸಿಕೊಳ್ಬೇಕು ಅಂತ ಹೇಳ್ಕೊಂಡು ಜನರಿಗೆ ಸಂಬಂಧಪಟ್ಟ ಏನಾದ್ರು ಅಂದುಕೊಂಡಿದ್ದುಂಟಾ? ಅಂತದೇನಿಲ್ಲ ಸರ್, ನಾವು ಅನಿಸಿಕೊಂಡದ್ದು ಯಾವಾಗಲೂ ಅದು ಆಗುವುದು ಬಾರಿ ಕಷ್ಟ. ನಿರೀಕ್ಷೆ ಯಾವುದನ್ನು ಮಾಡ್ಲಿಕ್ಕೆ ಇಲ್ಲ. ನಾವು ನಮ್ಮದರಲ್ಲಿ ಯಾವುದು ಸಾಧ್ಯ ಉಂಟು ಅದನ್ನು ನಾವು ನೆರವೇರಿಸ್ತೇವೆ ಅಂತ ನಮ್ಮ ಒಂದು ಭರವಸೆ ಉಂಟು. ಹಾಗೆ ಆ ಸಂದರ್ಭಕ್ಕೆ ಏನ್ ಸಮಸ್ಯೆಗಳು ನಾವು ಅದಕ್ಕೆ ತಯಾರಿದ್ದೇವೆ. ಹಾಗಾಗಿ ನಮಗೆ ಒಂದು ಜಯ ಕನ್ನಡ ಅಧ್ಯಕ್ಷ ಸಿಕ್ಕಿದೆ, ಅದನ್ನು ನೆರವೇರಿಸುವಂತ ನಾವು ಅನಿಸ್ತೇವೆ. ಓಕೆ. ಮತ್ತೆ ಈಗಾಗಲೇ ಹೇಳಿದ್ದೀರಿ ಒಂದಷ್ಟು 30ಕ್ಕೂ ಹೆಚ್ಚು ಸಂಘಟನೆಗಳು ಅಂದ್ರೆ ನಿಮ್ಮ ತಳಮಟ್ಟದ ಗ್ರಾಮೀಣ ಮಟ್ಟದ ಸಂಘಟನೆಗಳು ಉಂಟು ಅಂತ. ಅದನ್ನ ಹೇಗೆ ಬಲಪಡಿಸಬೇಕು ಅಂತ ನೀವು ಒಂದು ಯೋಚನೆ? ಈಗ ನಾವು ಸದ್ಯಕ್ಕೆ ಈಗ ನಾವು ಅಧ್ಯಕ್ಷ ಆದದಷ್ಟೇ, ನಾವು ಈಗ ಎಲ್ಲರ ಹತ್ತಿರ ಹೋಗಲಿಲ್ಲ. ಈಗ ನಾವು ಫೋನ್ ಕಾಂಟ್ಯಾಕ್ಟ್ ನಲ್ಲಿ ನಮ್ಮ ಸಂಘಟನೆ ಕಾರ್ಯದರ್ಶಿಯವರು ಎಲ್ಲ ಈಗ ಮಾತಾಡ್ತಾ ಇದ್ದಾರೆ. ಮಾತಾಡಿ ಆದ ಮೇಲೆ ನಾವು ನಾಡಿದ್ದು ನಾವು ಈಗ ನಮ್ಮ ಮಣಿಪಾಲದ ಆಫೀಸ್ ಓಪನ್ ಆಗುವುದರಲ್ಲಿ ಉಂಟು. ಅದರ ಮತ್ತೆ ನಾವು ಕಾರ್ಯನಿರ್ವಹಿಸುವುದರಲ್ಲಿ ಇದ್ದೇವೆ. ಈಗ ನಾವು ಕಾರ್ಯನಿರ್ವಹಿಸುವುದರಲ್ಲಿ ಎಲ್ಲ ಚಟುವಟಿಕೆ ಇಲ್ಲ, ನಮ್ಮದು ಕಾರ್ಯ ಅಧ್ಯಕ್ಷರಿಗೆ ಮಾತ್ರ ಆಗಿದೆ. ಅದರ ಮತ್ತೆ ವಿದ್ಯಾರ್ಥಿ ಸಂಘಟನೆ, ಈಗ ನಮ್ಮ ವಿದ್ಯಾರ್ಥಿ ಸಂಘಟನೆ ಅವರ ಬಲ ಸಿಕ್ಕಿದೆ ನಮಗೆ. ಮಹಿಳಾ ಘಟಕ ಸಹ ಆಗ್ಲಿಕ್ಕೆ ಉಂಟು. ಅದೆಲ್ಲ ಪ್ರೇರಣೆಯಿಂದ ಇವರ ಪ್ರೇರಣೆಯಿಂದ ನಾವು ಸದ್ಯಕ್ಕೆ ನಾವು ಉಡುಪಿಯಲ್ಲಿ ಒಂದು ಉತ್ತಮ ಸಂಘಟನೆಯನ್ನು ಮಾಡಿ ತೋರಿಸಬೇಕಂತ ನಾವು ಅನಿಸಿದ್ದೇವೆ. ಓಕೆ. ನಾನೊಂದು ಗ್ರಾಮೀಣ ಭಾಗದ ಬೈಂದೂರು ಭಾಗದ ಒಬ್ಬ ವ್ಯಕ್ತಿ, ನನಗೆ ನಿಮ್ಮ ಸಂಘಟನೆಯನ್ನ ಸೇರ್ಬೇಕು ಅಂತೇಳಿ ಅನ್ನಿಸ್ತಾ ಇದೆ, ನಾನೇನು ಮಾಡಬೇಕು? ಬೈಂದೂರು ಭಾಗದಲ್ಲಿ ಘಟಕ ಉಂಟು ನಮ್ಮದು. ಬೈಂದೂರು ಜಿಲ್ಲಾ ಇದು ತಾಲೂಕು ಘಟಕವೇ ಉಂಟು. ಅಲ್ಲಿಂದ ಸಹ ನಮ್ಮ ಕಾರ್ಯಕರ್ತರಿದ್ದಾರೆ. ಅವರು ಸಹ ಬಾರಿ ಉಡುಪಿನಲ್ಲಿ ಇದ್ದಾರೆ. ಅವರು ನಮ್ಮ ಎಲ್ಲ ಮೀಟಿಂಗಿಗೆ ಸಹ ನಮಗೆ ಬಂದು ಸಹಕರಿಸಿದ್ದಾರೆ. ಅವರು ಸಹ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಅವರು ಸಂಘಟನೆಯನ್ನು ಸ್ಥಾಪಿಸುತ್ತಾರೆ. ಅವರು ಬೈಂದೂರಿನಲ್ಲಿ, ಕಾರ್ಕಳದಲ್ಲಿ, ಪಡುಬಿದ್ರೆಯಲ್ಲಿ ಈಗ ಇನ್ನೂ ಆಗ್ಬೇಕಷ್ಟೇ. ಆಲ್ರೆಡಿ ಬೈಂದೂರಿನಲ್ಲಿ ಉಂಟು ನಮ್ಮದು. ಆಲ್ರೆಡಿ ಬೈಂದೂರಿನಲ್ಲಿ ಉಂಟು, ಬ್ರಹ್ಮಾವರದಲ್ಲಿ ಉಂಟು, ಉಡುಪಿಯಲ್ಲಿ ಉಂಟು, ಕಾರ್ಕಳದಲ್ಲಿ ಉಂಟು. ಅದು ತಟಸ್ಥ ಆಗಿದೆ. ಅದನ್ನು ನಾವು ಎಬ್ಬಿಸ್ತೇವೆ. ಕಾರ್ಕಳದಲ್ಲಿ ಸಹ ನಮ್ಮ ಮಿತ್ರರು ಇದ್ದಾರೆ, ಅವರಿಗೆ ಸಹ ಅವರ ಹತ್ರ ನಾವು ಮಾತಾಡಿದ್ದೇವೆ. ನಮಗೆ ಸಮಯದ ಅಭಾವ ಇದ್ದರಿಂದ ನಾವು ಎಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ಈಗ ತಾಲೂಕು ಘಟಕಗಳಲ್ಲಿ ಇದ್ದಂತ ಅಧ್ಯಕ್ಷರನ್ನು ಹಾಗೆ ಮುಂದುವರಿಸ್ತೀರಾ ಅಥವಾ ಅದರ ಬದಲಾವಣೆಗಳನ್ನ ಮಾಡುವಂತ ಅಂತದೇನಾದ್ರೂ ಇಲ್ಲ? ಅವರಿಗೆ ಉಮೇದುವಾರಿಕೆ ಇದ್ರೆ ಅವರನ್ನು ನಾವು ಮುಂದುವರಿಸುವುದರಲ್ಲಿ ಇದ್ದೇವೆ. ಮತ್ತೆ ಅವರಿಗೆ ಉಮೇದುವಾರಿಕೆ ಇಲ್ಲದಿದ್ರೆ ನಾವು ಅದನ್ನು ಚೇಂಜ್ ಮಾಡುವ ಒಂದು ಜವಾಬ್ದಾರಿ ಇದೆ ನಮಗೆ. ಓಕೆ. ಜಯ ಕರ್ನಾಟಕ ಎನ್ನುವಂಥದ್ದು ನೀವು ಈಗಾಗಲೇ ಹೇಳಿದ್ದೀರಿ, ಸಮಾಜದಲ್ಲಿ ಸಮಸ್ಯೆಗೆ ಒಳಗಾದಂತಹ ವ್ಯಕ್ತಿಗಳ ಪರವಾಗಿ ನಿಲ್ಲುವಂತಹ ಸಂಘಟನೆ ಅಂತ ಹೇಳ್ಕೊಂಡು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬೇರೆ ಬೇರೆ ಸಂಘಟನೆಗಳು ಕೂಡ ಇವೆ. ಇವುಗಳ ನಡುವೆ ನೀವು ವಿಶೇಷವಾಗಿ ಏನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಂತ ಹೇಳ್ಕೊಂಡು? ನೋಡಿ, ಈಗ ತುಂಬಾ ಸಂಘಟನೆ ಇದೆ. ನಮಗೆ ವಿಶೇಷವಾಗಿ ಈಗ ನಮಗೆ ಎಂತ ಸಹ ನಾವು ಅನಿಸ್ಲಿಲ್ಲ, ಅನಿಸ್ಲಿಲ್ಲ ಅಂತ ಅನಿಸಬರುವ ಸಂದರ್ಭದಲ್ಲಿ ನಾವು ಅದನ್ನು ಮಾಡಿ ತೋರಿಸುವ ಅಂತ ಎಂತ ಹೇಳಿಕೆ ಇಲ್ಲ ನಮ್ಗೆ ಈಗ ಸದ್ಯಕ್ಕೆ. ಅದಕ್ಕೆ ಅಂದ್ರೆ ನೀವು ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ರಾಜಕೀಯ ನಾವು ಯಾರಿಗೆ ಸಹ ಭರವಸೆ ಕೊಡುವುದಿಲ್ಲ. ನಾವು ನಮ್ಮ ಹತ್ರ ಎಂತ ಕಿಂಚಿತ್ ಎಂತ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅದನ್ನು ನಾವು ಮಾಡಿ ತೋರಿಸ್ತೇವೆ. ಇನ್ನು ಮುಂದೆ ನಿಮ್ಮೆಲ್ಲ ಸಹಕಾರ ನಮ್ಗೆ ಅಗತ್ಯ ಉಂಟು.
ಉಂಟು. ನೀವು ಕೂಡ ನಮ್ಮ ಸಂಘಟನೆಗೆ ಸಹಕಾರ ಕೊಡಬೇಕಂತ ನಿಮ್ಮೆಲ್ಲರ ವಿನಂತಿ. ಅಂದ್ರೆ ಮಾಧ್ಯಮದವರು ಕೂಡ ತಮಗೆ ಸಹಕಾರ ಮಾಧ್ಯಮದವರು ಮುಖ್ಯ ಸಹಕಾರ ಬೇಕು. ಇದ್ರೆ ಸಹ ಎಲ್ಲ ಸಹ ಆಗ್ಲಿಕ್ಕೆ ಸಾಧ್ಯ ಉಂಟು. ಹಾಗೆ ಖಂಡಿತವಾಗಿಯೂ ಎಲ್ಲಿ ನ್ಯಾಯದ ಪರವಾಗಿ ತಾವು ಅಥವಾ ಯಾವುದೇ ಸಂಘಟನೆಗಳು ನಿಲ್ತಾವೋ ಅದರ ಪರವಾಗಿ ಎಲ್ಲಾ ಮಾಧ್ಯಮಗಳು ಅಥವಾ ನಾವಂತೂ ಕೂಡ ಖಂಡಿತವಾಗಿ ನಿಲ್ತೇವೆ ಅಂತ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತೇನೆ. ನೀವೀಗಾಗಲೇ ಹೇಳಿದಿರಿ, ಈಗಷ್ಟೇ ಅಧ್ಯಕ್ಷರಾಗಿ ಆಯ್ಕೆಯಾದದ್ದು, ಇನ್ನಷ್ಟು ಯೋಚನೆಗಳನ್ನೆಲ್ಲ ಮತ್ತೆ ಮಾಡಬೇಕಾಗಿದೆ ಅಂತ ಹೇಳ್ಕೊಂಡು ಆ ನಂತರದಲ್ಲಿ ನಿಮ್ಮ ಕೆಲಸಗಳು ಹೇಗೆ ಸಾಕ್ತವೆ ಅಂತ ಹೇಳ್ಕೊಂಡು ಮತ್ತೆ ನಿಮ್ಮೊಂದಿಗೆ ಮತ್ತೆ ಮಾತಾಡೋಣ. ನೀವು ಇಲ್ಲಿಯ ತನಕ ನಮ್ಮ ಜೊತೆಗೆ ಮಾತನಾಡೋದಕ್ಕೋಸ್ಕರವಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕೊನೆಯದಾಗಿ ಉಡುಪಿ ಜಿಲ್ಲೆಯ ಜನತೆಗೆ ತಾವೇನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಉಡುಪಿಯ ಜಿಲ್ಲೆಯ ಜನತೆಯ ತುಂಬಾ ಸಹಕಾರವನ್ನು ಬಯಸ್ತಾ ನಮ್ಮ ಸಂಘಟನೆಯನ್ನು ಎಲ್ಲ ಧರ್ಮ, ಎಲ್ಲ ಜಾತಿಯ, ಎಲ್ಲ ಒಕ್ಕಲಿಂದ ಹಿಡಿದು ಎಲ್ಲ ಜಾತಿಯವರಿಗೆ ನಾವು ಸಹಕಾರವನ್ನು ಬಯಸುತ್ತಾ ಅವರ ಆಶೀರ್ವಾದವನ್ನು ಬೇಡುತ್ತಾ ನಮ್ಮ ಜಯಕರ್ನಾಟಕ ಸಂಘಟನೆ ಒಳ್ಳೆಯದಾಗಲಿ ಎಂದು ಬಯಸ್ತೇವೆ. ಓಕೆ, ಆಗಲಿ ಸರ್. ನಿಮ್ಮ ನಿರೀಕ್ಷೆಯಂತೆ ನೀವು ನಂಬಿರುವಂತಹ ದೇವರುಗಳು ಆ ಕೆಲಸವನ್ನು ನಿರ್ವಹಿಸಲಿ ಅಂತ ಹೇಳ್ಕೊಂಡು ಅಥವಾ ಆಶಯವನ್ನು ಈಡೇರಿಸಲಿ ಅಂತ ಹೇಳ್ಕೊಂಡು ನಾನು ಕೂಡ ಆಶಯವನ್ನು ವ್ಯಕ್ತಪಡಿಸ್ತಾ ತಮ್ಮ ಈ ಅಧಿಕಾರ ಅವಧಿಯ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಲಿ ಅಂತ ಹೇಳ್ಕೊಂಡು ಪ್ರಾರ್ಥಿಸ್ತೇನೆ. ತಮಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಸರಿ ವೀಕ್ಷಕರೇ, ಶ್ರೀಯುತರ ಕುರಿತಾಗಿ ಒಂದಷ್ಟು ಮಾಹಿತಿಗಳನ್ನು ಮತ್ತು ಸಂಘಟನೆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ನಾವು ತಿಳ್ಕೊಂಡ್ವಿ. ಈಗ ಅವರ ಕುರಿತಾಗಿ ಮತ್ತು ಸಂಘಟನೆ ಕುರಿತಾಗಿ ಅವರ ಜಿಲ್ಲಾ ಪದಾಧಿಕಾರಿಗಳು ಮತ್ತು ಸ್ನೇಹಿತ ವರ್ಗದವರು ಒಂದಷ್ಟು ಮಾತುಗಳನ್ನು ನಮ್ಮೊಂದಿಗೆ ಆಡಿದ್ದಾರೆ. ಆ ಮಾತುಗಳನ್ನು ಕೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನಿಮ್ಮ PV ಆನಂದ್ ಸಾಲಿಗ್ರಾಮ ಮಾಡುವ ವಂದನೆಗಳು. ನನ್ನ ಹೆಸರು ಕರುಣಾಕರ ಪೂಜಾರಿ ಅಂತ. ನಾನು ಈಗ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾವು ಆ್ಯಕ್ಚುಲಿ ಜಯಕರ್ನಾಟಕ ಸಂಘಟನೆಯನ್ನು ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಒಂದು 20 ವರ್ಷಗಳಿಂದ ಹಿಂದೆ ನಾವು ಸತೀಶ್ ಪೂಜಾರಿ ನೇತೃತ್ವದಲ್ಲಿ ನಾವಿಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಹಾಗಾಗಿ ಅದರ ನಂತರ ಈಗ ನಮ್ಮ ಹೊಸ ಅಧ್ಯಕ್ಷರಾದ ಲೂಯಿಸ್ ಅವರು ಮಣಿಪಾಲ ಅವರನ್ನು ಈಗ ತಾನೇ ನಮ್ಮ ರಾಜ್ಯಾಧ್ಯಕ್ಷರಾದ BN ಜಗದೀಶರ ಆದೇಶ ಮೇರೆಗೆ ನಾವು ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಪದಾಧಿಕಾರಿಗಳು ಒಟ್ಟು ಸೇರಿ ಅವರನ್ನು ಆಯ್ಕೆ ಮಾಡಿದ್ದೇವೆ. ಹಾಗೂ ನಾವು ಆ್ಯಕ್ಚುಲಿ ತದನಂತರ ಇವರು ನಮ್ಮ ಆತ್ಮೀಯರ ದಿವಾಕರ್ ಶೆಟ್ಟರು, ನಂತರ ರಮೇಶ್ ಶೆಟ್ಟರು, ಹಾಗೆ 5ನೇ ಟರ್ಮ್ ಆಗಿ ಲೂಯಿಸ್ ಅವರು ಆಗಿದ್ದಾರೆ. ನಮ್ಮ ಜಯಕರ್ನಾಟಕ ಸಂಘಟನೆಯು ರಾಜ್ಯದ ಅತ್ಯುತ್ತಮವಾದ ಸಂಘಟನೆ. ಯಾಕಂದರೆ ನಮ್ಮ ರಾಜ್ಯ ಮಟ್ಟದಲ್ಲಿರುವ 40 ಲಕ್ಷ ಸದಸ್ಯರು ಹೊಂದಿರುವ ಸಂಘಟನೆ. ಹಾಗಾಗಲಿ ರಾಜ್ಯಾದ್ಯಂತ ಒಳ್ಳೆ ಸಮಾಜಮುಖಿ ಕೆಲಸಗಳನ್ನು ಮಾಡಿ ನಾವು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೇವೆ. ನ್ಯಾಯಪರ ಯಾರಿಗೂ ಅನ್ಯಾಯ ಆದಾಗ ಅವರಲ್ಲಿ ಹೋಗಿ ನ್ಯಾಯವನ್ನು ನಮ್ಮ ಪೊಲೀಸರ ಇಲಾಖೆಯ ಸಹಕಾರದೊಂದಿಗೆ ಹಾಗೂ ಮಾಧ್ಯಮದ ಇಲಾಖೆಯ ಸಹಕಾರದೊಂದಿಗೆ ನಾವೆಲ್ಲವೂ ಅದನ್ನು ಪ್ರತಿಭಟಿಸಿ ಅವರಿಗೆ ನ್ಯಾಯ ಒದಗಿಸಿಕೊಡುವ ಕೆಲಸವನ್ನು ಕೂಡ ಮಾಡಿದ್ದೇವೆ. ಹಾಗಾಗಿ ಇನ್ನು ಮುಂದೆ ನಾವು ಉಡುಪಿಯಲ್ಲಿ ಅತಿ ಹೆಚ್ಚಿನ ಒಳ್ಳೆಯ ಕೆಲಸವನ್ನು ಮಾಡಬೇಕಂತ ಲೂಯಿಸ್ ಅವರ ನೇತೃತ್ವದಲ್ಲಿ ನಾವು ನಿರೀಕ್ಷೆಯಲ್ಲಿ ಇಟ್ಟುಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಈಗ ತಾನೇ ನಮ್ಮ ಅಧ್ಯಕ್ಷ ಹೇಳಿದಾಗೆ ಅವರು ಒಳ್ಳೆಯ ಸೌಮ್ಯಭಾವದವರು ಮತ್ತು ಎಲ್ಲರನ್ನು ಒಗ್ಗೂಟಿ ತಗೊಳ್ಳುವಂಥ ಅವರ ಒಂದು ಮನಸ್ಸುಂಟು. ಸಂಘಟನೆ ಅಂದರೆ ಹಾಗೆ ಎಲ್ಲರನ್ನು ಒಳ್ಳೆ ಪ್ರೀತಿಯಿಂದ ತಗೊಂಡೋದ್ರೆ ಮಾತ್ರ ಸಂಘಟನೆಯನ್ನು ಒಳ್ಳೆ ರೀತಿಯಲ್ಲಿ ಮಾಡ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರ ನೇತೃತ್ವದಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವು ಮಾಡುವ ಭರವಸೆ ನಮಗಿದೆ. ಹಾಗೆ ಕೂಡ ಮತ್ತು ಈ ನಮ್ಮ ಮಲ್ಪೆಯಲ್ಲಿ ಟೆಗ್ಮಾ ಕಂಪನಿ ಅಂತ ಇದರಲ್ಲಿ ಶಿಪ್ಪಾಡಲ್ಲಿ ಎಲ್ಲ ನಮ್ಮ ಲೋಕಲ್ ಅವರಿಗೆ ಪರ್ಮನೆಂಟ್ ಎಲ್ಲ ಕೆಲಸವನ್ನು ಮಾಡಿಕೊಟ್ಟಿದ್ದೇವೆ. ಹಾಗೆ ಇನ್ನು ಹೆಚ್ಚಿನ ಕೆಲಸಗಳನ್ನು ಮಾಡಿಕೊಂಡಿದ್ದೇವೆ. ಈಗ ತಾನೇ ಉಡುಪಿ ಜಿಲ್ಲೆಗೆ ಆಯ್ಕೆಯಾದಂಥ ಲೂಯಿಸ್ ಮಣಿಪಾಲ್ ಅವರಿಗೆ ಶುಭವನ್ನು ಹಾರೈಸುತ್ತೇನೆ. ನಮಸ್ತೆ, ನನ್ನ ಹೆಸರು ನಿತ್ಯಾನಂದ ಅಮೀನ್. ಉಡುಪಿ ಜಿಲ್ಲಾ ಜಯ ಕರ್ನಾಟಕ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮ್ಮ ಉಡುಪಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಲೂಯಿಸ್ ಎಂ ಅವರ ನೇತೃತ್ವದಲ್ಲಿ ಈ ಸಂಘಟನೆ ಚಾಲನೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ಈ ಸಂಘಟನೆಯು ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಉಡುಪಿ ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದಂಥ ಸಂಘಟನೆ. ಅದೇ ರೀತಿ ನೆಲ ಜಲ ವಿಚಾರವಾಗಿ ಈ ಸಂಘಟನೆ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯ ಸಂಘಟನೆಯನ್ನು ರಚಿಸಿ ಉಡುಪಿ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಸಂಘಟನೆಯಾಗಿ ಕಾರ್ಯನಿರ್ವಹಿಸಲಿದೆ ಅಂತ ಹೇಳಲು ಬಯಸ್ತೇನೆ.